ಅಂತಂದ್ರೆ ಸಾಕು ಜನ ಬೆಚ್ಚ ಬೀಳ್ತಾರೆ, ಓಡೋಡ್ ಹೋಗ್ತಾರೆ. ಆದ್ರೆ ನಾವೀಗ ತೋರ್ಸೋಕೆ ಹೊರಟಿರೋದು ಅಂತಿಂತ ಹಾವಲ್ಲ ವೀಕ್ಷಕರೇ. ಮಡಿಕೇರಿಯಲ್ಲಿ ಕಂಡು ಬಂದಿರತಕ್ಕಂಥ ಬೃಹತ್ ಗಾತ್ರದ ಹೆಬ್ಬಾವು. ಆ ದೃಶ್ಯನ ನೋಡಿದ್ರೆ ನೀವು ಕೂಡ ಬೆಚ್ಚ ಬೀಳ್ತೀರಾ. ಮರ ಏರಿದ ಬೃಹತ್ ಗಾತ್ರದ ಹೆಬ್ಬಾವು ಕಂಡು ಕಾರ್ಮಿಕರು ಕಕ್ಕಾಬಿಕ್ಕಿ. ಅಬ್ಬಬ್ಬ, ಈ ದೃಶ್ಯವನ್ನ ನೋಡಿ. ಬೃಹತ್ ಗಾತ್ರದ ಹೆಬ್ಬಾವು ಅದ್ಹೇಗೆ ಸರಸರ ಅಂತ ಮರ ಏರ್ತಿದೆ. ತೋಟದಲ್ಲಿ ಕೆಲಸ ಮಾಡ್ತಿದ್ದ ಕಾರ್ಮಿಕರು ಬಂದ ತಕ್ಷಣವೇ ಸರಸರನೆ ಮರ ಏರಿದೆ. ಹೆಬ್ಬಾವು ಕಂಡು ಕಾಡಿನ ಮಕ್ಕಳು ಭಯಭೀತರಾಗಿದ್ದಾರೆ. ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ನಾಣಚ್ಚಿ ಗ್ರಾಮದಲ್ಲಿ ಈ ಬೃಹತ್ ಗಾತ್ರದ ಹೆಬ್ಬಾವು ಕಾಣಿಸಿಕೊಂಡಿದೆ. ನಾಗರಹೊಳೆ ಅಭಯಾರಣ್ಯದ ಸಮೀಪವಿರೋ ನಾಣಚ್ಚಿ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ತೋಟದ ಕಾರ್ಮಿಕರು ರಸ್ತೆ ಬದಿಯಲ್ಲಿ ಕುರುಚಲು ಕಾಡುಗಳನ್ನ ಕಡಿಯೋ ಸಂದರ್ಭ ಹೆಬ್ಬಾವು ದಿಢೀರಂತ ಪ್ರತ್ಯಕ್ಷವಾಗಿದೆ. ಕೆಲ ಕಾರ್ಮಿಕರು ಹೆಬ್ಬಾವನ್ನು ಕಂಡು ಬದುಕಿದ್ರೆ ಸಾಕು ಅಂತ ಓಡಿ ಹೋಗಿದ್ದಾರೆ. ಕಾರ್ಮಿಕರನ್ನ ನೋಡಿದ ಹೆಬ್ಬಾವು ಅಲ್ಲೇ ಸಮೀಪ ಇರೋ ಬೃಹತ್ ಮರ ಏರಿದೆ. ಮರ ಏರುತ್ತಿರೋ ದೃಶ್ಯವನ್ನ ಕಾರ್ಮಿಕರೊಬ್ಬರು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಅದನ್ನ ರಭಸದಲ್ಲಿ ಒಂದಷ್ಟು ಹಳೆಯ ಸ್ನೇಹ ವಿಶ್ವಾಸಕ್ಕೆ ಮಾತಾಡಿರ್ಬೋದು. ಅದು ಮಾಧ್ಯಮಗಳು ಅದನ್ನು ಪ್ರಮುಖವಾಗಿ ಅದನ್ನು ಪ್ರಚಾರ ಮಾಡಿ ರಾಜ್ಯದಲ್ಲಿ ಅದನ್ನು ದೊಡ್ಡ ಸುದ್ದಿ ಮಾಡಿ ಮತದಾರರ ಮೇಲೆ ಪ್ರಭಾವ ಬೀರ್ತಕ್ಕಂಥ ವಿಶ್ಲೇಷಣೆ ಕೂಡ ಮಾಡಿಬಿಟ್ಟು ಭಾಳ ಜನ ನಾನು ಸುದ್ದಿ ವಿಶ್ಲೇಷಣೆ ಮಾಡೋರು ಕೂಡ ಹೇಳಿದ್ರು ಅದ್ರ ಬಗ್ಗೆ. ಸೋಲಿಸಿ ಅವ್ರನ್ನ ಯಾರು ಜಮೀರ್ ವಿರುದ್ಧ ಹೇಳಿಕೆ ಕೊಟ್ಟವ್ರನ್ನ ಸೋಲಿಸಬೇಕು ಮತದಾರರು ಅಂತ. ನೋಡೋಣ ರಿಸಲ್ಟ್ ಬರುತ್ತಲ್ಲ, ನೋಡೋಣ. ಫಲಿತಾಂಶ ಏನು ಬೇಕಾದರೂ ಆಗಬಹುದು. ಅದು ಎರಡು ಪಕ್ಷಗಳು, JDS ಮತ್ತು BJP. ಇಲ್ಲಿ ನಂದು ಮತ್ತು ಕಾಂಗ್ರೆಸ್ಸು ಎರಡೂ ಸಮಬಲ ಇದೆ. ಈಗೂ ಆಗ್ಬೋದು, ಆಗ್ಬೋದು. 50-50. ಇನ್ನೇನಿದ್ರೂ ಈ 23ಕ್ಕೆ ಯಾರ ಕೊರಳಿಗೆ ವಿಜಯಮಾಲೆ ಅನ್ನೋದು ಗೊತ್ತಾಗಬೇಕಿದೆ. ಅದಕ್ಕೂ ಮುನ್ನವೇ ಸೈನಿಕ ಶಸ್ತ್ರತ್ಯಾಗ ಮಾಡಿದ್ರ ಅನ್ನೋ ಅನುಮಾನ ದಟ್ಟವಾಗಿದೆ. ಮಹದೇವಸ್ವಾಮಿ, ರಿಪಬ್ಲಿಕ್ ಕನ್ನಡ, ರಾಮನಗರ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. ಇವತ್ತು ನಡೀಬೇಕಿದ್ದಂತಹ ಪರೀಕ್ಷೆಗೆ ವಿದ್ಯಾರ್ಥಿಗಳು ಫುಲ್ ರೆಡಿಯಾಗಿ ಬಂದಿದ್ರು ಎಕ್ಸಾಮ್ ಬರೀಬೇಕು ಅಂತ. ಆದರೆ ಎಕ್ಸಾಮ್ ನಡೀಲಿಲ್ಲ. ಇದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. ಸಂಸ್ಥೆಗೆ ಅಥವಾ ಆ ಕಾಲೇಜ್ಗೆ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ಹಾವಳಿ ಕರುನಾಡಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿದೆ. ಶುಲ್ಕದ ಹೆಸರಲ್ಲಿ ಪೋಷಕರನ್ನ ಸುಲಿಗೆ ಮಾಡ್ತಿದ್ರೆ ಅತ್ತ ಸರ್ಕಾರದ ನಿಯಮಕ್ಕೂ ಎಳ್ಳು ನೀರು ಬಿಡ್ತಿದೆ. ಅಧಿಕಾರಿಗಳು ಮಾಡಿದ ಆ ಎಡವಟ್ಟಿನಿಂದ ಮಂಡ್ಯದ ಕಾರ್ಮೆಲ್ ಕಾನ್ವೆಂಟ್ನಲ್ಲಿ ಇಂದು ನಡೆಯಬೇಕಿದ್ದ ಪ್ರಥಮ ಹಾಗೂ ದ್ವಿತೀಯ PUC ಪರೀಕ್ಷೆ ರದ್ದಾಗಿದೆ. ಮಂಡ್ಯದ ಕಾರ್ಮೆಲ್ ಕಾಲೇಜ್ಗೆ ನೋಟಿಸ್. ಅಂದಹಾಗೆ ಪರೀಕ್ಷೆಯ ದಿನವೇ ಕಾಲೇಜುಗಳಿಗೆ ಪ್ರಶ್ನೆ ಪತ್ರಿಕೆ ತಲುಪಿಸಬೇಕು. ಆದರೆ 2 ದಿನದ ಮುಂಚೆಯೇ ಅಧಿಕಾರಿಗಳು ಎಲ್ಲಾ ಕಾಲೇಜುಗಳಿಗೂ ಪ್ರಶ್ನೆ ಪತ್ರಿಕೆ ತಲುಪಿಸಿದ್ದಾರೆ. ಮಂಡ್ಯದ ಕಾರ್ಮೆಲ್ ಕಾನ್ವೆಂಟ್ನಲ್ಲಿ ಇಂದು ನಡೆಯಬೇಕಿದ್ದ ಜೀವಶಾಸ್ತ್ರ ಪರೀಕ್ಷೆಯನ್ನ ಮಂಗಳವಾರವೇ ಮಾಡಿ ಮುಗಿಸಿದ್ದಾರೆ. ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ತಮ್ಮ ಪ್ರಶ್ನೆ ಪತ್ರಿಕೆಯನ್ನ ಮತ್ತೊಂದು ಕಾಲೇಜಿನ ತಮ್ಮ ಸ್ನೇಹಿತರಿಗೆ ನೀಡಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಕಾರಣ ಇಂದು ನಡೆಯಬೇಕಿದ್ದ ಪ್ರಥಮ ಹಾಗೂ ದ್ವಿತೀಯ PUC ಪರೀಕ್ಷೆ ರದ್ದಾಗಿದೆ. ಜೀವಶಾಸ್ತ್ರ ಪರೀಕ್ಷೆಯನ್ನ ನವೆಂಬರ್ 19ರಂದು ನಡೆಸಲು ನಿರ್ಧರಿಸಿದ್ದಾರೆ. ಕಾರ್ಮೆಲ್ ಕಾನ್ವೆಂಟ್ಗೆ ನೋಟಿಸ್ ನೀಡಲು ಚಿಂತನೆ ನಡೆಸಲಾಗಿದೆ. ನಾವು ಪರಿಶೀಲನೆ ಮಾಡಿದಾಗ ಹೌದು ಅದು ಸತ್ಯ ಅಂತ ಗೊತ್ತಾಯಿತು. ಆದರೆ ಪ್ರಶ್ನೆ ಪತ್ರಿಕೆ ಬಂದಿಲ್ಲ. ಹ್ಯಾಂಡ್ ರೈಟಿಂಗಲ್ಲಿ ಬರೆದಿರುವಂಥದ್ದು ಇದೆ ಸರ್, ಇದೆ ಅವಲಿಕ್ಕೆ ಇದೆ. ಬಟ್ ಅದು ಪ್ರಶ್ನೆ ಪತ್ರಿಕೆ ಅಂತ ಹೊರಗಡೆ ಹೋಗಿಲ್ಲ. ಸೊ ಹಾಗಾಗಿ ಇದು ರೈಟಿಂಗಲ್ಲಿ ಬರೆದಿರುವಂಥದ್ದು ಇದೆ ಸರ್. ಇಲ್ಲ ಸರ್, ಆ ಥರದ್ದು ಏನಾಗಿಲ್ಲ. ಅವರು ಹೇಳಿದಾರೆ, ಇಲ್ಲ ಸರ್ ಆ ಥರದ್ದು ಆಗಿಲ್ಲ, ನಾವು ಮಾಡಿಲ್ಲ ಅನ್ನುವಂಥದ್ದನ್ನು ಅವರು ನಮ್ಗೆ ಕೊಟ್ಟಿದ್ದಾರೆ, ಸ್ಪಷ್ಟತೆ ಕೊಟ್ಟಿದ್ದಾರೆ ಸರ್. ಅವರಿಗೆ ಬಯಾಲಜಿ ಒಂದು ಆಗಿದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ವಿಷಯವನ್ನು ನಾವು
9ನೇ ತಾರೀಕು ಮಾಡ್ಕೊಳ್ಳಿಕ್ಕೆ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಕಾರ್ಮೆಲ್ PU ಕಾಲೇಜಲ್ಲಿ ಅಲ್ಲಾಗಿದೆ ಅಂತ ಅಷ್ಟೇ ಸರ್. ಖಾಸಗಿ ಶಿಕ್ಷಣ ಸಂಸ್ಥೆಯ ಎಡವಟ್ಟಿಗೆ ಪರೀಕ್ಷೆ ರದ್ದಾಗಿದ್ದು ವಿದ್ಯಾರ್ಥಿಗಳು ಹಾಗೂ ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಮಸ್ಕಾರ ವೀಕ್ಷಕರ, ಇದು ಮದ್ಯಪ್ರಿಯರಿಗೆ ಶಾಕ್ ಕೊಡುವಂಥ ವಿಚಾರ. ರಾಜ್ಯಾದ್ಯಂತ ಆ ಒಂದು ದಿನ ಮದ್ಯದ ಅಂಗಡಿಗಳು ಬಂದಿರುತ್ತೆ. ಹೆಣ್ಮಕ್ಳಿಗೆ ಖುಷಿ ಕೊಡುತ್ತೆ, ಹೆಚ್ಚು ಜನರಿಗೆ. ಇನ್ನು ಮದ್ಯಪ್ರಿಯರಿಗೆ ಶಾಕ್ ಕೊಡುವಂಥದ್ದು. ಸೊ ಒಂದು ದಿನದ ಮಟ್ಟಿಗೆ ಮದ್ಯದ ಅಂಗಡಿಗಳು ಬಂದಾಗಿರ್ತವೆ. ಯಾಕೆ, ಏನು, ಇದು ಯಾಕೆ ಆಲ್ ಆಫ್ ಎ ಸಡನ್ ಈ ರೀತಿ ಮದ್ಯದ ಅಂಗಡಿಗಳು ಬಂದಾಗಿರ್ತವೆ? ಆ ಎಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ. ಮದ್ಯಪ್ರಿಯರಿಗೆ ಕಾದಿದೆ ಬಿಗ್ ಶಾಕ್. ನವೆಂಬರ್ 20ಕ್ಕೆ ರಾಜ್ಯದಲ್ಲಿ ಎಲ್ಲೂ ಸಿಗಲ್ಲ ಎಣ್ಣೆ. ಹೌದು, ರಾಜ್ಯದ ಎಣ್ಣೆ ಪ್ರಿಯರಿಗೆ ಶಾಕ್ ಕಾದಿದೆ. ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಗಣನೀಯವಾಗಿ ಏರಿಕೆ ಆಗಿದೆ ಎನ್ನುವ ಆರೋಪ ಕೇಳಿಬಂದಿದೆ. ಇದರಿಂದಾಗಿ ಸರ್ಕಾರದ ವಿರುದ್ಧ ಮದ್ಯ ಮಾರಾಟಗಾರರು ಸಮರಕ್ಕೆ ಸಜ್ಜಾಗಿದ್ದು ನವೆಂಬರ್ 20ಕ್ಕೆ ಇಡೀ ರಾಜ್ಯದಲ್ಲಿ ಮದ್ಯ ಮಾರಾಟ ಬಂದ್ ಮಾಡಲು ನಿರ್ಧರಿಸಿದ್ದಾರೆ. ಈ ಅಬಕಾರಿ ಅಧಿಕಾರಿಗಳು, ಜಿಲ್ಲೆಗಳಿರುವಂಥ ಅಬಕಾರಿ ಅಧಿಕಾರಿಗಳು, ನಾವು ಮೇಲಿನವರಿಗೆ ಹಣ ಕೊಟ್ಟು ಬಡ್ತಿ ಅಥವಾ ಟ್ರಾನ್ಸ್ಫರ್ಸು ತಗೊಂಡು ಬಂದಿರ್ತೀವಿ, ಅದಕ್ಕಾಗಿ ನಮಗೆ ಲಂಚಕ್ಕಾಗಿ ಅವರು ಕಿರುಕುಳವನ್ನು ಕೊಡ್ತಾರೆ ಎನ್ನುವ ಒಂದು ವಿಚಾರ ಅಲ್ಲಿ ಪ್ರಸ್ತಾಪ ಆಗಿತ್ತು. ಇದೇನು ಹೊಸ ಕಥೆಯಲ್ಲ, ಇದು 15-20 ವರ್ಷಗಳಿಂದ ಇದು ನಡ್ಕೊಂಡೇ ಬಂದಿದೆ. ಇದು ಎಲ್ರಿಗೂ ಗೊತ್ತಿದ್ದದ್ದು. ಇದು ಎಲ್ಲ ಸಚಿವರ ಕಾಲದಲ್ಲೂ ಇದು ನಡೆದಿದೆ ಅನ್ನುವಂಥದ್ದು ಗೊತ್ತಿದೆ. ಆದ್ರೆ ಒಂದು ಎಕ್ಸೆಪ್ಷನ್ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಅವರ ಕಾಲದಲ್ಲಿ ಒಂದು ಮಾತ್ರ ಇದು ನಡೆಯಲಿಲ್ಲ. ಬಿಟ್ರೆ ಇದರ ಜೊತೆಗೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ನವೆಂಬರ್ 20ರಂದು ಪ್ರತಿಭಟನೆ ನಡೆಯಲಿದೆ. ಬೇಡಿಕೆ ಮತ್ತು ಸಮಸ್ಯೆಗಳಿಗೆ ಸಂಬಂಧಿಸಿ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಮಗೊಂದು ಸಭೆ ಅಂತ ಹೇಳಿದ್ರೆ ಅದರಲ್ಲಿ ಅಬಕಾರಿ ಇಲಾಖೆಯವರು ಬರಬೇಕು, ಆರ್ಥಿಕ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆಯವರು, ಈ 3 ಇಲಾಖೆಯವರ ಜೊತೆಯಲ್ಲಿ ಒಂದು ಜಂಟಿ ಸಭೆಯನ್ನ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಎಲ್ಲೂ ಕೂಡ 500-700 ಕೋಟಿ ಲಂಚದ ಬಗ್ಗೆ ನಾವು ಮಾತಾಡಿಲ್ಲ. ಆ ಮಾತನಾಡುವಂತ ದ್ರಾಷ್ಟ್ಯ ನಮಗೆ ಇಲ್ಲೂ ಇಲ್ಲ. ಈ ರೀತಿಯ ತಪ್ಪು ಮಾಹಿತಿಗಳನ್ನ ಮಾನ್ಯ ಪ್ರಧಾನಮಂತ್ರಿಯವರಿಗೆ ಯಾರು ನೀಡಿದ್ರು ಎನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಹೀಗೆ ಮುಂದಿನ ವಾರ ಎಣ್ಣೆ ಪ್ರಿಯರಿಗೆ ಎಣ್ಣೆ ಸಿಗಲ್ಲ. ಆದ್ರಿಂದ ಸ್ಟಾಕ್ ಮಾಡಿ ಇಟ್ಟುಕೊಂಡ್ರೆ ಒಳ್ಳೆಯದು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೀಕ್ಷಕರ, ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಕಾವು ಇವಾಗಷ್ಟೇ ತಣ್ಣಗಾಗ್ತಾ ಇದೆ. ಆದರೆ ಯಾಕೋ ಸೈನಿಕ ಫಲಿತಾಂಶಕ್ಕೂ ಮೊದಲೇ ಶಸ್ತ್ರತ್ಯಾಗದ ಮಾತನಾಡ್ತಾ ಇದ್ದಾರೆ.